ಬಳ್ಳಾರಿಯಲ್ಲಿ 5,60,00,000 ರೂಪಾಯಿ ನಗದು ಮತ್ತು 3 kg ಚಿನ್ನ ಪತ್ತೆಯಾಗಿದೆ. ಇದು ಚುನಾವಣೆಗಾಗಿ ಬಳಸುವಂಥ ದುಡ್ಡ, ಅಥವಾ ಇದು ಹವಾಲಾ ದಂಧೆಯ ಮೂಲಕ ನಡೀತಾ ಇರುವಂಥದ್ದ, ಅಥವಾ ಇದು ನಿಜವಾಗ್ಲೂ ವ್ಯವಹಾರದ್ದ? ಇಂಥ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದರೆ ಇಲ್ಲಿ ವ್ಯಾಪಾರಿಯೊಬ್ಬರ ಮನೆಯಲ್ಲಿ, ಅಂದರೆ ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಅವರ ಮನೆಯಲ್ಲಿ ಪತ್ತೆಯಾಗಿರುವಂತಹ 3 kg ಬಂಗಾರ ಮತ್ತು 5.6 ಕೋಟಿ ರೂಪಾಯಿ ನಗದು ಜಪ್ತಿಯಾಗಿದೆ. ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಖಜಾನೆ ನೋಡಿ, ಇಷ್ಟು ದುಡ್ಡು. ದಾಖಲೆ ಇಲ್ಲದೆ ದೊಡ್ಡ ಮಟ್ಟದ ಚಿನ್ನಾಭರಣ ಸಂಗ್ರಹ ಮತ್ತು ದುಡ್ಡಿನ ಸಂಗ್ರಹ ಸಾಧಾರಣವಾಗಿ ಎಲೆಕ್ಷನ್ ಟೈಮಲ್ಲಿ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚು ನೀವು ದುಡ್ಡನ್ನು ತಗೊಂಡು ಹೋಗಬೇಕಾಗಿದ್ರೂ ಕೂಡ ನೀವು ಅದಕ್ಕೆ ದಾಖಲೆಯನ್ನು ಕೊಡಬೇಕಾಗುತ್ತೆ. ಹಾಗಂತಂದರೆ ಈಗ ನೀವು ಒಂದು 10 ಲಕ್ಷ ಬ್ಯಾಂಕಿಂದ ವಿಡ್ರಾ ಮಾಡಿ ತಗೊಂಡು ಹೋಗ್ತಾ ಇದ್ದೀರಿ ಅಂತಂದರೆ, ಒಂದು ವೇಳೆ ಯಾರಾದರೂ ಸಂಬಂಧಪಟ್ಟವರು ಅದಕ್ಕೆ ಕೇಳಿದ್ರು ಕೂಡ ನೋಡಿ ಇಂತಿಂಥದ್ದಂತ ಮಾಹಿತಿ ಕೊಟ್ಟರೆ ಆಯಿತು. ಇದು 5,60,00,000 ರೂಪಾಯಿ ಸಂಗ್ರಹ. ಇದು ದೊಡ್ಡ ಮಟ್ಟದ ಕಂತೆ. ಯಾವ ದುಡ್ಡಿದು ನೋಡಿ? ಇವರು ನರೇಶ್ ಚಿನ್ನದ ವ್ಯಾಪಾರಿ. ಇದು ಚಿನ್ನದ ವ್ಯಾಪಾರಿಗೆ ಸಂಬಂಧಪಟ್ಟದ್ದ, ಹವಾಲಾ ಸಂಬಂಧಪಟ್ಟದ್ದ, ಅಥವಾ ಚುನಾವಣೆಗಾಗಿ ಬಳಸುವಂಥದ್ದ, ಅಥವಾ ಇದು ಆ್ಯಸ್ ಯೂಶುವಲ್ ಯಾವುದೇ ಸಮಸ್ಯೆ ಇಲ್ಲ ಕೇವಲ ವ್ಯವಹಾರದ್ದ? ಸೊ ಒಂದಂತೂ ಭಾಳ ಸ್ಪಷ್ಟ, ಇಂಥ ಒಂದು ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಎಲೆಕ್ಷನ್ ಇದ್ದ ಕಾರಣಕ್ಕಾಗಿ ಈ ದುಡ್ಡು ಭಾಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಹಂಚೋಕೆ ತಂದಿದ್ದಾರಾ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಬಳ್ಳಾರಿಯಲ್ಲಿ ಈ ಹಿಂದೆ ಕೂಡ ಪಿಂಕ್ ನೋಟ್, ಮೊದಲ ಬಾರಿಗೆ 1,000 ರೂಪಾಯಿಯ ನೋಟು ಎಲೆಕ್ಷನಲ್ಲಿ ಚಲಾವಣೆಯಾಗಿದ್ದೆ ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ. ಸೊ ಹಾಗಿರುವಾಗ ಬಳ್ಳಾರಿಯಲ್ಲಿ ದುಡ್ಡು ಸಿಕ್ಕಾಗ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಅದು ದೊಡ್ಡ ಸಂಚಲನವನ್ನು ಉಂಟು ಮಾಡುತ್ತೆ. ರೇಣುಕಾ ರಾಧ್ಯ ನಮ್ಮೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಹೇಳಿ, ಈ 5.60 ಕೋಟಿ ಮತ್ತೊಮ್ಮೆ ನೆನ್ನೆಯಿಂದ ಹೇಳ್ತಾ ಇದ್ದೀವಿ ನಾವು, ಎಲ್ಲಿ ಸಿಕ್ಕಿದ್ದು, ಎಲ್ಲಿ? ನಂಬರ್ 1. ಈಗ ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ರಾಜಕೀಯ ಲಿಂಕ್ ಇದೆಯಾ, ಹವಾಲಾನ, ವ್ಯವಹಾರದ್ದ, ಏನು ಕತೆ? ಜಯಪ್ರಕಾಶ್ ಶೆಟ್ಟಿ, ಇಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಸಿಕ್ಕಿರ್ತಕ್ಕಂಥದ್ದು ಬಳ್ಳಾರಿ ನಗರದ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಮನೋಜ್ ಜ್ಯುವೆಲರ್ಸ್ ಎನ್ನುವ ಜ್ಯುವೆಲರ್ಸ್ನ ಮಾಲೀಕರ ಮನೆಯಲ್ಲಿ, ಅಂದರೆ ನರೇಶ್ ಸೋನಿ ಎನ್ನುವರ ಮನೆಯಲ್ಲಿ ಈ ಒಂದು ಹಣ ಪತ್ತೆಯಾಗಿತ್ತು. ಸುಮಾರು 5.6 ಕೋಟಿ, ಅಂದರೆ 5,60,00,000 ರೂಪಾಯಿ ಹಣ, ಜೊತೆಗೆ 1.5 ಕೋಟಿ ಬೆಲೆ ಬಾಳ್ತಕ್ಕಂಥ 3 kg ಚಿನ್ನ, ಜೊತೆಗೆ 60 ಲಕ್ಷ ಮೌಲ್ಯದ ಬೆಳ್ಳಿ ಕೂಡ ಜಪ್ತಿಯಾಗಿತ್ತು. ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಹಣವನ್ನು, ಜೊತೆಗೆ ಇಷ್ಟೊಂದು ಬಂಗಾರವನ್ನು ಶೇಖರಿಸಿದ್ದಕ್ಕೆ ಅವರ ಬಳಿ ಯಾವುದೇ ರೀತಿಯಾದ ದಾಖಲೆ ಇರಲಿಲ್ಲ. ಹೀಗಾಗಿ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ನಿನ್ನೆ ಅದನ್ನು ಮ್ಯಾಜಿಸ್ಟ್ರೇಟರ ಸಮೇತವಾಗಿ ಹೋಗಿ ಸೀಸ್ ಮಾಡಿಕೊಂಡು ಬಂದಿದ್ರು. ಈಗ ಆ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಈ ಹಣವನ್ನು ಯಾಕೆ ಈ ಸಂದರ್ಭದಲ್ಲಿ ಶೇಖರಿಸಿದ್ರು? ಒಂದು ವೇಳೆ ಅವರು ವ್ಯಾಪಾರದ ಉದ್ದೇಶದಿಂದ ಶೇಖರಣೆ ಮಾಡಿದರೆ ಅದಕ್ಕೆ ಸೂಕ್ತವಾದ ದಾಖಲೆ ಇರಬೇಕಾಗಿತ್ತು. ಆದರೆ ನರೇಶ್ ಸೋನಿ ಅವರ ಬಳಿ ಯಾವುದೇ ರೀತಿಯಾದ ದಾಖಲೆ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಪೊಲೀಸರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಈಗ ಮತ್ತೊಂದು ಹಂತದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಅದು ಏನಂದ್ರೆ, ಈ ಹಣವನ್ನ ಹವಾಲಕ್ಕೆ ಬಳಸಲಾಗ್ತಾ ಇತ್ತಾ ಅಥವಾ ಚುನಾವಣೆಯಲ್ಲಿ ಹಂಚಿಕೆಗೆ ಬಳಸಲಾಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಆ ಹಣದ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನರೇಶ್ ಸೋನಿ ಅವರಿಗೆ ರಾಜಕೀಯ ನಾಯಕರುಗಳ ಜೊತೆ ಲಿಂಕ್ ಇತ್ತು, ಹೀಗಾಗಿ ಅವರಿಗೆ ಏನಾದರೂ ಇದು ಸೇರಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಸಿಕ್ಕಿರ್ತಕ್ಕಂಥ 5.6 ಕೋಟಿ ಹಣ ಹಾಗೂ ಅಪಾರ ಪ್ರಮಾಣದ ಬೆಳ್ಳಿ ಬಂಗಾರದ ಬಗ್ಗೆ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ವರ್ತಕರಿದ್ದಾರೆ, ಅವ್ರು ಯಾರು ಕೂಡ ಇಷ್ಟರ ಮಟ್ಟಿಗೆ ದಾಖಲೆ ಇಲ್ಲದ ಹಣವನ್ನ ಹೊಂದಿರೋದಿಲ್ಲ. ಆದ್ರೆ ನರೇಶ್ ಸೋನಿ ಅವರು ಈ ಸಂದರ್ಭದಲ್ಲಿ ಯಾಕೆ ಹೊಂದಿದ್ರು ಅನ್ನೋದು ಈಗ ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದೇ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಪ್ರಕರಣವನ್ನ ಐಟಿ ಅಥವಾ ಇಡಿಗೂ ಕೂಡ ವಹಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಇನ್ಪುಟ್ಸ್ಗೆ.